ಭೂಮಿ. ನನ್ನ ಸಹೋದರರನ್ನು, ನನ್ನ ಜನ್ಮದಾತನನ್ನು ಊದಿಟ್ಟ ಪವಿತ್ರ ಭೂಮಿ. ಅಪ್ಪಾಜಿ, ಅಪ್ಪಾಜಿ, ಮಗನನ್ನು ಹರಸಿ ಆಶೀರ್ವದಿಸಿ ಸಹೋದರರೇ, ಆಶೀರ್ವದಿಸಿ. ಹಲೋ ಹಲೋ, ಸೌಬಲ ರಾಜ ಶಕುನಿ, ಸೌಬಲ ರಾಜ ಶಕುನಿ, ನಿನ್ನ 99 ಮಂದಿ ಸಹೋದರರನ್ನು ಕೊಂದ ಆ ದುರ್ಯೋಧನ ಮೇಲೆ ಸೇಡನ್ನು ತೀರಿಸಿಕೊಳ್ಳದೆ ಏಕೆ ಶಕುನಿ ಮೌನವಾಗಿರುವೆ? ಅಂದು ನೀನು ನಿನ್ನ ಸಹೋದರರು ಕೊಟ್ಟ ಮಾತೇನಾಯಿತು? ಏನಾಯಿತು ಶಬತ? ಏನಾಯಿತು ಪಂತ? ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಹಲ್ಲಗಳೆಯುತ್ತಿರುವ ಆದಮ ಮರುಳುಗಳಿರ ಏನಿ ಕುಕ್ಷಿ ಬಗೆಯುವ ಕರ್ಕಶದ ಕೇಕೆ, ಏನಿ ಪ್ರಳಯಾಗ್ನಿಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರ್ಥಾಂಡವ. ನಾನಾರು ಅಖಂಡ ಭರದ ಖಂಡಕ್ಕೆ ಕುಕ್ಷಿಕತೆಯ ಪ್ರವೀಣ. ಈ ಸೌಬಲರಾಜ ಶಕುನಿಯ ಮುಂದೆ ನಿಮ್ಮಗಳ ಸರಸ ಸಲ್ಲಾಪ ದುರ್ಯೋಧನ ಮನಸ್ಸಿನ ದುಶ್ಶೋಕ ತಿಂತಾಗ್ನೆಯಿಂದ ನನ್ನ ರಕ್ತವೂ ಕುದಿಯುತ್ತಿರುವುದು ಕೌರವ, ನನ್ನ ರಕ್ತವೂ ಕುದಿಯುತ್ತಿರುವುದು. ನಿನ್ನ ಕತ್ತಲೆಯ ಕಾರಾಗೃಹ ನೆನಪನ್ನು ನಾನಿನ್ನೂ ಮರೆತಿಲ್ಲ ಸುಯೋಧನ, ನಾನಿನ್ನೂ ಮರೆತಿಲ್ಲ ಸುಯೋಧನ. ಸುಯೋಧನ, ನಾನು ಸಹ ನಿನ್ನ ಹಾಗೆಯೇ 100 ಜನ ಸಹೋದರನ್ನು ಹೋಲಿಸಿಕೊಂಡು ರಾಜಾದಿರಾಜ ಮಹಾರಾಜರನ್ನು ಗೆದ್ದು ಈ ಸಿಂಹಾಸನದಲ್ಲಿ ಕುಳಿತು ರಾಜಾದಿರಾಜ ರಾಜ ಸಾರ್ವಭೌಮ ಶಕುನಿ ಮಹಾರಾಜನಿಗೆ ಜೈಬರ, ಶಕುನಿ ಮಹಾರಾಜನಿಗೆ ಜೈಬರ, ಶಕುನಿ ಮಹಾರಾಜನಿಗೆ ಜೈಬರ. ರಾಜಾದಿರಾಜ ಶಕುನಿ ಮಹಾರಾಜ. ಇದೇನು ನನ್ನ ಕನಸೇ? ಇಲ್ಲ, ನನ್ನ ಭ್ರಮೆಯೇ? ಇದ್ದರೂ ಇರಬಹುದು ದುರ್ಯೋಧನ. ಅಂದು ನನ್ನ ಸಹೋದರರನ್ನು, ನನ್ನನ್ನು, ನಿರಪರಾಧಿಗಳಾದ ನನ್ನ ಸಹೋದರರನ್ನು, ಏನೂ ಹರಿಯದ ಸಹೋದರರು ನಿನ್ನ ಕತ್ತಲೆಯ ಕಾರಾಗೃಹಕ್ಕೆ ಸೆಳೆತಂದು ನಮ್ಮವರೆಲ್ಲರನ್ನು ನಿನ್ನ ಕತ್ತಲೆಯ ಕಾರಾಗೃಹಕ್ಕೆ ಬಂಧಿಸಿಟ್ಟು ಒಬ್ಬೊಬ್ಬರಿಗೆ ಒಂದು ಹಿಡಿಯನ್ನ, ಒಂದು ಒಳಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆಯಲ್ಲವೇ? ಆದರೆ ಆ ನನ್ನ ಸಹೋದರರು ಆ ಇಡೀ ಅನ್ನ ಒಳಲೆ ನೀರನ್ನು ತಿಂದು ಸಹಿಸಲಾಗದೆ ಹಸುವಿನ ಸಂಕಟದಿಂದ
ಪಂಜರಗಳಾಗಿ ನಿಂತರು. ಅಸ್ಥಿ ಪಂಜರಗಳಾಗಿ ನಿಂತರು. ದುರ್ಯೋಧನ, ಈ ನನ್ನ ಕಣ್ಣಿನಲ್ಲಿ ಹರಿಯುತ್ತಿರುವ ಒಂದೊಂದು ಹನಿ ನೀರು ರಕ್ತ ಕಣ್ಣೀರಾಗಿ ಹರಿಯುತ್ತಿದೆ. ರಕ್ತ ಕಣ್ಣೀರಾಗಿ. ದುರ್ಯೋಧನ, ಈ ನನ್ನ ರಕ್ತ ಕಣ್ಣೀರು ಆರಬೇಕಾದರೆ ನಿಮ್ಮೆಲ್ಲರ ಪತನವಾಗಲೇಬೇಕು. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು. ಯೋಧನ, ಹೇಗಾದರೂ ಮಾಡಿ ನಿನ್ನ ಕುರುವಂಶವನ್ನೇ ನಿರ್ಮೂಲ ಮಾಡಲೇಬೇಕೆಂದು ನಮ್ಮವರೆಲ್ಲರೂ ಯೋಚಿಸಿ ಅವರು ತಿನ್ನುತ್ತಿದ್ದ ಆ ಇಡೀ ಕನ್ನ ಒಳಲೆ ನೀರನ್ನು ನನ್ನೊಬ್ಬನಿಗೆ ಕೊಟ್ಟು ತಾವೆಲ್ಲರೂ ಉಳಿದಿರುವರೆಲ್ಲರೂ ಒಬ್ಬೊಬ್ಬರಾಗಿಯೇ ಹಸು ನೀಗಿದರು. ಆ ನನ್ನ ಸಹೋದರರು ಅಣ್ಣ ಅಣ್ಣ ಎಂದು ಅಳುತ್ತಾ ಕೊರಗುತ್ತ ಎಲ್ಲರೂ ಹಸು ನೀಗಿದರು. ಯೋಧನ, ನನ್ನ ಸಹೋದರರ ಮೃತಿ ಶೂನ್ಯ ದೃಷ್ಟಿಯನ್ನು ಈಗಲೂ ನೆನಪಿಸಿಕೊಂಡರೆ ಕೋಟಿ ಕಟಾರಿಗಳು ಬಂದು ನನ್ನ ಎಲೆಯನ್ನು ಚುಚ್ಚಿದಂತಾಗುತ್ತದೆ. ಸುಯೋಧನ, ಚುಚ್ಚಿದಂತಾಗುತ್ತದೆ. ನನ್ನ ದೇಹದಲ್ಲಿ ಸೇಡಿನ ದಾವಾಗ್ನಿ, ಧಗಧಗನೆ ದಹಿಸುತ್ತಿರುವುದು ಕೌರವ, ದಹಿಸುತ್ತಿರುವುದು ಧಗಧಗ. ಸುಯೋಧನ, ಧಗಧಗ ನೆದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಮನಲೋಕದ ಜ್ವಾಲೆ. ಧಗಧಗ ನೆದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಮನಲೋಕದ ಜ್ವಾಲೆ. ಹರಡಿದ ದಹನವು ಎಲ್ಲೆಲ್ಲೋ ಉಳಿಯುವುದಂತಿಹ ಗುರುವಂಶಕರು. ಧಗಧಗ ನೆದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಮನಲೋಕದ ಜ್ವಾಲೆ. ಸೋಲಿಸಿ ಎಮ್ಮನು ಕುರುಪತಿ ತಂದನು, ಅತ್ತಿನವತೆಯೊಳು ಸೆರೆಯೊಳಗಿಟ್ಟನು. ಸೋಲಿಸಿ ಎಮ್ಮನು ಕುರುಪತಿ ತಂದನು, ಅತ್ತಿನವತೆಯೊಳು ಸೆರೆಯೊಳಗಿಟ್ಟು. ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗೊದಗಿತು ಆ ಸೆರೆಮನೆ ಸಾವು. ಧಗಧಗ ನೆದ್ದಿದ ದ್ವೇಷ ಜ್ವಾಲೆ, ಬಯಸುತ್ತಿದ ಮನಲೋಕದ ಜ್ವಾಲೆ. ಮೂರಲ್ಲೊಬ್ಬನೇ ಉಳಿದಿಶೆ ನಾನು, ತೀರಿಸಲ ನಿಜರ ಸಾಲವ ನಾನು. ಮೂರಲ್ಲೊಬ್ಬನೇ ಉಳಿದಿಹೆ ನಾನು, ತೀರಿಸಲ ನಿಜರ ಸಾಲವ ನಾನು. ಎಮ್ಮರವಾಗಿದೆ ಎಣ್ಣೆಯ ಸೇಡು, ಎಮ್ಮರವಾಗಿದೆ ಎಣ್ಣೆಯ ಸೇಡು. ವಶಾಡ ಗೆಲುಪುದು ಕೌರವ ಪಾಡು. ಧಗಧಗ
ಖಗಡಗನೆದ್ದಿದೆ ದ್ವೇಷ ಜ್ವಾಲೆ ಕೈ ಸೋತಿದೆ ಮನ ಲೋಕದ ಜ್ವಾಲೆ ಲೋಕದ ಜ್ವಾಲೆ ಯೋಧನ ಎಷ್ಟಾಗದೆ ಹೊರತು ಈ ಶಕುನಿಗೆ ಶಾಂತಿ ಇಲ್ಲ ಶಾಂತಿ ಇಲ್ಲ ಶಾಂತಿ ಇಲ್ಲ. ಎತ್ತ ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಧರಿಸುತ್ತ ನಿನಗಾಗಿ ಬಂದು ಯುದ್ಧ ಭೂಮಿಯಲ್ಲಿ ನೆಟ್ಟುಸಿರು ಬಿಡುವವರಿಲ್ಲದೆ ನರಕದ ಮಾರ್ಗವನ್ನು ಹಿಡಿಸುವೆ ಸುಯೋಧನ, ನರಕದ ಮಾರ್ಗವನ್ನು ಹಿಡಿಸುವೆ, ನರಕದ ಮಾರ್ಗವನ್ನು ಹಿಡಿಸುವೆ. ಯಾರಿಗೆ ಮಾವು ನರಕದ ಮಾರ್ಗ? ನಿನಗೆ. ಮತ್ತಾರಿಗೆ ಸುಯೋಧನ? ನಿನ್ನ ಕುಲವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಬಂದೆ. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕುರುವರ್ಯ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತ ಹೊರಟರೆಂದು ಈ ದಿನ ದೂತನು ಸಮಾಚಾರವನ್ನು ತಂದಿರಲಿಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಮತ್ತೆ ಈ ದುರ್ಯೋಧನನು ಅಸಹಾಯಕ ಸೂರನು ತಾನೇಳು ತೋಳ್ಬಳದಿಂದ ಆ ಇಡೀ ಪಾಂಡವರ ಸೈನ್ಯವನ್ನೇ ನಾಶ ಮಾಡಬಲ್ಲ. ಆದರೆ ಜಾತಿ ಹಿಂಸೆ ಸಹಿತ ಕಲಹ ಇದು ಉಚಿತವೇ ಮಾವ? ಚಿಂತೆ ಏಕೆ ಕುರುವರ್ಯ? ಚಿಂತೆ ಏಕೆ ಕುರುವರ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಉಚಿತವಲ್ಲ ಸುಯೋಧನ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿದನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮುರುಳಾಗಿ ಭಗವಂತ ಎಂದು ಅವರಿಗೆ ಭಗವಂತ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನು. ಕೇಳು, ಜಲಾಸಂಧ, ಶಿಶುಪಾಲ ಇವರುಗಳು ನಿನಗೆ ಎಂತಹ ಮಿತ್ರರು. ಅವರನ್ನು ಕಾರಣವಿಲ್ಲದೆ ಸಂಹರಿಸಿದನು. ಕಂಸನನ್ನು ಕೊಂದು ಮುದುಕನಾದ ಉಗ್ರಸೇನಿಗೆ ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳಿತು ಎಂತವನಿಗೆ ಮನ್ನಣೆಯೇ ಕುರುಪತಿ. ಅಣ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ, ಕೃಷ್ಣಗೈದ ಕಾರ್ಯವ, ಕೃಷ್ಣಗೈದ ಕಾರ್ಯವ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ, ಕೃಷ್ಣಗೈದ ಕಾರ್ಯವ, ಕೃಷ್ಣಗೈದ ಕಾರ್ಯವ. ವಿದುರನ ಮನೆಯಳು ಅಡಗಿದಿ ಕುಳಿತವ ನಿಜ. ವಿದುರನ ಮನೆಯಳು ಅಡಗಿ ಕುಳಿತವ. ಅಣ್ಣ ನಾನು ನೋಡಿ ಬಂದೆ ಕೃಷ್ಣಗೈದ ಕಾರ್ಯವ, ಕೃಷ್ಣಗೈದ ಕಾರ್ಯವ, ಕೃಷ್ಣಗೈದ ಕಾರ್ಯವ. ಅಗ್ರಜ ಶ್ರೇಷ್ಠನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲಕ್ಕೆ ಸರಿಯಾಗಿ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸೋಣಂತೆ. ಅಗ್ರಜ ಶಾಂತಿ ಸಂಧಾನವನ್ನು ನಡೆಸೋಣಂತೆ. ಸಹೋದರ ನಡೆ, ಕೃಷ್ಣನಿಗೆ ಸತ್ಕಾರವನ್ನು ಸ್ವೀಕರಿಸು ನಡೆ. ಅಗ್ರಜ ಸಹೋದರ, ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಗು ಜೋಪಡಿಯನ್ನ ಆಶ್ರಯಿಸಿರುವನಂತೆ. ಅವನಿಗೆ ಎಷ್ಟೊಂದು ಅವಹೇಳನ, ಅವನಿಗೆ ಎಷ್ಟೊಂದು ಅವಹೇಳನ. ಅದು ಅವಹೇಳನವಲ್ಲ ಸಹೋದರ. ಕೃಷ್ಣನು ಭಕ್ತರ ಪರಾಧೀನ. ಆತನಿಗೆ ವಿದುರನಂತ ಭಕ್ತರು ಮತ್ತಾರಿರುವರು. ಈ ದಿನ ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮುಂದಕ್ಕೆ ಮುಂದೆ ಬರುವನು. ನಡೆ ಸಹೋದರ. ಅಗ್ರಜ ಸಹೋದರ, ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕೃಷ್ಣನ ಮರೆಯ ಅರಿಯದ ನೀನು ದುಡುಕುವುದೇ ಎಚ್ಚರಿಕೆ. ಕೃಷ್ಣನ ಮಹಿಮೆ ಅರಿಯದ ನೀನು ದುಡುಕುವುದೇ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ.
ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಕ್ಕೆ ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿರುವುದಕ್ಕೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ನನ್ಮೆಯರ ಗೊಲ್ಲರ ಮೈಮೆ ಅರಿಯದಿ ಪರಿದುಡುಕುವುದೇ ನನ್ಮೆಯರ ಗೊಲ್ಲರ ಮೈಮೆ ಅರಿಯದಿ ಪರಿದುಡುಕುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು ಸಹೋದರ ಸಹೋದರ ಈ ನನ್ನ ಸಹೋದರನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ಉತ್ಸಾಹಸ ಎನಿಸುವುದು. ಈಗ ಏನು ಮಾಡುವುದು ಶಕುನಿ? ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ಸುಯೋಧನ, ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ. ಆಗಿದ್ದರೆ ಜಗದಂಕಮಲ್ಲ ಹಠಮಾರಿ ವೀರ ನಿನ್ನ ವೈಭೋಗ ಸತ್ಕಾರವನ್ನು ಬಿಟ್ಟು ಮುರುಕು ಜೋಪಡೆಯಲ್ಲಿ ವಾಸ ಮಾಡುತ್ತಿರುವ ಆ ಬಡಬಿದುರನ ಮನೆಗೆ ಹೋದನಂತೆ. ಆರಂಭದಲ್ಲಿಯೇ ಸಹಿಸಲಾಗದಷ್ಟು ಅಪಮಾನ. ಈ ಅಪಮಾನವನ್ನು ಹೇಗೆ ಸಹಿಸಬಲ್ಲೆ ಕೌರವೇಶ್ವರ, ಹೇಗೆ ಸಹಿಸಬಲ್ಲೆ? ಕೃಷ್ಣನಿಗೆ ನಿನಗೆ ಯಾಕೆ ಇಷ್ಟೊಂದು ದ್ವೇಷ ಶಕುನಿ? ಅದಕ್ಕೊಂದು ಉದ್ದೇಶವಿರುವುದು ಸುಯೋಧನ. ಅದೇನು ಉದ್ದೇಶ ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ನಾವು ಸರಸವಾಡಬಹುದಲ್ಲವೇ? ಯದುಪತಿಯನ್ನು ಯಾದವ ಸೈನ್ಯದಿಂದ ನಾಶ ಮಾಡುವ ಸುಯೋಗ ಈಗ ನಮಗೆ ಒದಗಿ ಬಂದಿರುವುದು. ಒಂದು ವೇಳೆ ಆ ಕೃಷ್ಣನೇನಾದರೂ ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಬೇಡ, ನಿನ್ನ ಯಾದವ ಸೈನ್ಯವೇ ಸಾಕೆಂದು ಹೇಳಬೇಕಾಯಿತು. ಆದರೆ ಆ ಸಂಕಟದಿಂದ ಆ ಅರ್ಜುನನೇ ನಿನ್ನನ್ನು ಪಾರು ಮಾಡಿದನು ಸುಯೋಧನ. ಕೃಷ್ಣನು ನೀನು ಹೇಳಿದಂತ ವಂಚಕನೇ ಇರಬಹುದು, ಆದರೆ ಅವನ ಮಗಳ ದೇಶದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಿಲ್ಲ ಮಾವ. ಸುಯೋಧನ, ಕೃಷ್ಣನನ್ನು ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಅದು ಏಕೆ? ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಶ್ರಮಪಟ್ಟು ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಸುಯೋಧನ, ಆ ಪಾಂಡವರು ನಮ್ಮೊಡನೆ ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕನ್ನು ಕಳೆದುಕೊಂಡಿರುವರು. ಪುನಃ ರಾಜ್ಯವನ್ನು ಅವರ ಕೈಯಲ್ಲಿ ಕೊಡುವುದೆಂದರೆ ಈ ಜಗದಂಕಮಲ್ಲ, ದುರ್ಯೋಧನನಿಗೆ ಉಚಿತವಲ್ಲ ಸುಯೋಧನ, ಉಚಿತವಲ್ಲ. ಒಂದು ವೇಳೆ ಆ ಪಾಂಡವರೇನಾದರೂ ಯುದ್ಧ ರಾಜ್ಯಕ್ಕಾಗಿಯೇ ಹಂಬಲಿಸುವುದೇ ಆದರೆ ರಣರಂಗದಲ್ಲಿ ರಾಜಾದಿರಾಜ ರಣಕಲಿಗಳನ್ನು ಗೆದ್ದು ಈ ನಿನ್ನ ಭುಜಬಲದ ಪರಾಕ್ರಮವನ್ನು ಜಯಿಸಿ ರಾಜ್ಯವನ್ನು ಪಡೆಯಲಿ. ಅವರಿಗೇಕೆ ಭಿಕ್ಷಾಟನೆ ವೃತ್ತಿ? ದೇಹಿ 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 ಎಂಬ ಭಿಕ್ಷಾಟನೆ ವೃತ್ತಿ. ಸರಿಯಾಗಿ ಹೇಳಿದೆ ಸೋಬರ ರಾಜ. ಸುಯೋಧನ, ಯುದ್ಧವೇ ಹೊರತಾಗಿ ಆ ಪಾಂಡವರಿಗೆ ಸೂಜು ಮನೆಯಷ್ಟು ಜಾಗವನ್ನು ಕೊಡಲಾರೆ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಾ ಬಂದಿರುವ ಆ ಕಳ್ಳ ಕೃಷ್ಣನಿಗೂ ಆಗಲೇಬೇಕು. ಸುಯೋಧನ,
ಇದರಲ್ಲಿ ನನ್ನದೊಂದು ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಯಥಾ ಕಾಲದಲ್ಲಿ ಯಥಾ ಸಮಯದಲ್ಲಿ ಅದನ್ನು ನಿನಗೆ ವಿಜ್ಞಾಪಿಸುವೆ. ನಡೆ ಸಾರ್ವಭೌಮ, ನಡೆ. ಮಾವ ಯಾರು ಎನ್ನೆದುರಿಸಿ ಬರುವವರೋ, ಈ ತರದಂತ ಮಲ್ಲ ದುರ್ಯೋಧನ ಯಾರು ಎನ್ನೆದುರಿಸಿ ಬರುವವರೋ. ಮಾವ ಬರದಿ ಆಳುವೆ ಪರದ ಕಂಡವ ರೂಪದ ನಂದನಿಯ ಕೈವಶ ಮಾಡಿ ಬರದಿ ಆಳುವೆ ಪರದ ಕಂಡವ ರೂಪದ ನಂದನಿಯ ಕೈವಶ ಮಾಡಿ ಗಡ ಗಡ ನಡುಗಿಸಿ ಬಡ ಬಾಂಧವರ. ಮಾವ ಗಡ ಗಡ ನಡುಗಿಸಿ ಬಡ ಬಾಂಧವರ ಯಾರು ಕಣ್ಣೆದುರಿಸಿ ಬರುವವರೋ, ಈ ಜಲದಂತ ಮಲ್ಲ ದುರ್ಯೋಧನ ಯಾರು ಕಣ್ಣೆದುರಿಸಿ ಬರುವವರೋ. ಅದಮ ಭೀಮನ ಮದವ ಮುರಿವೆ, ಏಡು ಪಾತನ ಶಿರವ ಕಡಿವೆ. ಅದಮ ಭೀಮನ ಮದವ ಮುರಿವೆ, ಏಡು ಪಾತನ ಶಿರವ ಕಡಿವೆ. ಪಡವಿ ಕೃಷ್ಣನ ಪಂಥವ ಒಲಿಸಿ, ಪಡವಿ ಕೃಷ್ಣನ ಪಂಥವ ಒಲಿಸಿ ಯಾರು ಎನ್ನೆದುರಿಸಿ ಬರುವವರೋ, ಈ ಜಲದಂತ ಮಲ್ಲ ದುರ್ಯೋಧನ ಯಾರು ಅವನಾರು ಇನ್ಯಾರ ಎನ್ನೆದುರಿಸಿ. ಬಲೆ ಬಲೆ. ಮಾವ ಆ ನಿನ್ನ ಸಲಹೆಯ ಹೊರತಾಗಿ ನಾನೇನು ಬೇರೆ ಮಾಡುವುದಿಲ್ಲ. ನಡೆ ಮಾವ ಹೋಗೋಣ. ನಡೆ ಸಾರ್ವಭೌಮ, ನಡೆ ಮಾವ. ನಡೆ ಸಾರ್ವಭೌಮ, ನಡೆ ಮಾವ. ರಾಜ್ಯಸಭೆಯನ್ನು ನಡೆ. ನಡೆ. ಎಲ ಕುರುಡನ ಮಗನೇ, ನನ್ನ ಸಲಹೆ ಹೊರತು ಯಾವ ಕಾರ್ಯವನ್ನು ಮಾಡುವುದಿಲ್ಲವೇ? ನಡೆ. ನನ್ನ ಸೇಡಿನ ಧಾವಾಗ್ನಿಗೆ ಆಹುತಿಯಾಗಲಿರುವ ಪತಂಗವೇ, ನಡೆ. ನಾನೆಂದಿಗೆ ನಿಮ್ಮಪ್ಪನ ಅರಮನೆಯನ್ನು ಸೇರಿಕೊಂಡೆನೋ, ನಿಮ್ಮಪ್ಪನ ಅರಮನೆಯನ್ನು ಕುತಂತ್ರದಿಂದ ಸೇರಿಕೊಂಡೆನೋ, ಅಂದಿಗಾಯಿತು ನಿನ್ನರಮನೆ ಸ್ಮಶಾನ. ಅಂದಿಗಾಯಿತು ನಿನ್ನರಮನೆ ಸ್ಮಶಾನ. ಶೇಕುನಿ, ಕೌರವ ಕುನ್ನಿಗಳಿರಾ, ಶೇಕುನಿ ಶಾ ಕೂ ನೀ ಎಂಬ ನಾಮಾಂಕಿತನಾದ ನಾನು ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು ನೀವೇನಾದರೂ ತಿಳಿದಿರುವಿರಾ ಕೌರವ ಕೊನ್ನಿಗಳಿರಾ? ಕೇಳಿ, ಮೂರಕ್ಷರದ ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನು. ಶಾ ಎಂದರೆ ಶಾಪದ ಗೈದು, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿಮ್ಮೆಲ್ಲರ ನಿರ್ನಾಮ, ನಿಮ್ಮೆಲ್ಲರ ನಿರ್ನಾಮ ಇದೆ. ಶಕುನಿ ಎಂಬ ಮೂರಕ್ಷರದ, ಶಕುನಿ ಎಂಬ ಮೂರಕ್ಷರದ ಅರ್ಥ. ಸುಯೋಧನ, ಗತ ವರ್ಷಗಳ ನೆನಪು,
ಮರುಗಳಿಸಿ ಬರುತ್ತಿದೆ ಸುಯೋಧನ, ಮರುಗಳಿಸಿ ಬರುತ್ತಿದೆ, ಮರುಗಳಿಸಿ ಬರುತ್ತಿದೆ. ಕುರುಕುಲದ ರುಂಡ ಮಾಲೆಯನ್ನು ಧರಿಸಿ ಕಂಡ ಮಾಂಸಗಳಿಂದ ನಿಮಗೆ ತರ್ಪಣ ಬಿಟ್ಟೆನೆಲ್ಲ ಈ ಸೇಡಿನ ಹೆಬ್ಬುಲಿ. ರಾಜಲಕ್ಷ್ಮಿಯ ಕಣ್ಣಿನಲ್ಲಿ ರಕ್ತ ಸೋರುವಂತೆ ಮಾಡಿ ರೋಮಾಂಚಕರವಾದ ಕಥಾಭಾಗವನ್ನೇ ಸೃಷ್ಟಿಸಿ ಲೆಕ್ಕವಿಲ್ಲದಷ್ಟು ತಲೆಗಳನ್ನು ಲಕ್ಷ ಲಕ್ಷವಾಗಿ ಆಹುತಿ ಕೊಟ್ಟು ಕೊನೆಗೆ ನಿನ್ನ ತುಚ್ಛ ಪ್ರಾಣವನ್ನು ಉಳಿಸಿಕೊಳ್ಳಲಾರದೆ ವಿಲವಿಲನೆ ಒದ್ದಾಡಬೇಕಾದೀತು. ದ್ರೋಹಿ ಒದ್ದಾಡಬೇಕಾಯಿತು ದ್ರೋಹಿ. ದುರ್ಯೋಧನ ಅಧಿಕಾರ ಮದದಿಂದ ಹುಬ್ಬಿ ಹುಬ್ಬಿ ಮೆರೆಯುತ್ತಿರುವೆಯಾ? ದುರಂಕಾರಿ ದುರ್ಯೋಧನ, ಕುರುಡನ ಮಗನೇ, ದುರಂಕಾರದಿಂದ ಮೆರೆಯುತ್ತಿರುವೆಯಾ? ಅಧಿಕಾರ 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 ಬಲದಿಂದ ಹುಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ಅಧಿಕಾರ ಫಲದಿಂದ ಒಪ್ಪಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೈಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಯೋಧನ ಅತಿಕಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿಹಾಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನದೇ ತಪ್ಪು ಇಲ್ಲ ನನ್ನದೇ ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಬ್ರಹ್ಮನ ತಪ್ಪ, ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಹುಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೈಜ ನಾನು ನೋಡುವೆ, ನೈಜ ನಾನು ನೋಡುವೆ. ಕರೆಯ ನಾಳು ಆಸೆಯಿದೆ ನಿನ್ನ ಮನದಲ್ಲಿ, ಹರೆಯ ನಾಳು ಆಸೆಗಿದೆ ನಿನ್ನ ಮನದಲ್ಲಿ, ನಿನ್ನ ಕುಲ ನಾಶ ಮಾಡುವ ಆಸೆ ನನ್ನ ಮನದಲ್ಲಿ. ನಿನ್ನದೇ ತಪ್ಪು ಇಲ್ಲ ನನ್ನದೇ ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಯೋಧನ ವೀರದನವ ಹಿಡಿದು ನಿಲ್ವ ವೀರಪಾರ್ಥನು, ವೀರದನವ ಹಿಡಿದು ನಿಲ್ವ ವೀರಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತಕರ್ಣನು. ಅಯ್ಯೋ ಪಾಪ. ಹಿಡಿದದ್ದು ನಿಲ್ಲುವನು ಭೀಮಸೇನನು, ಹಿಡಿದದ್ದು ನಿಲ್ಲುವನು ಭೀಮಸೇನನು, ಫಲಭದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಳ್ಳುವನು. ಅಧಿಕಾರ 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 ಬಲದಿಂದ ಒಬ್ಬಿ ನಡೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೈಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಅಧಿಕಾರ ಈ ಮಹಾಭಾರತದ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ನರಕದಲ್ಲೂ ಭಯಾನಕವೆನಿಸಿದೆ. ಸುಯೋಧನ, ಈ ಮಹಾಭಾರತದ ಇತಿಹಾಸದಲ್ಲೇ ಶಕುನಿ ಯಾರೆಂಬುದನ್ನು ಇತಿಹಾಸವೇ ಮರಿಕಳಿಸುವಂತೆ ಮಾಡುವೆನು, ಮರಿಕಳಿಸುವಂತೆ ಮಾಡುವೆನು. ಶತ್ರುವಿನೊಡನೆ ಮಿತ್ರನಾಗಿ ನಿನ್ನೊಡನೆಯೇ ಸೇರಿಕೊಂಡು ಪಾಂಡವರೊಡನೆ ಯುದ್ಧ ಮಾಡಿ ವೀರ ಸ್ವರ್ಗವನ್ನು ಸೇರಿದೆ.
ವೀರ ಸ್ವರ್ಗವನ್ನು ಸೇರುವೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್.